ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆ 6 ಗಂಟೆಗೆ ನಾನು ಪೂಜೆ ಮಾಡ್ತಾ ಇರೋದು, ಊರಲ್ಲಿದ್ದೀನಿ. ಸೊ ನಾನು ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋಸ್ ಎಲ್ಲ ಇದು ಬಂದು ನಾನು ಊರಿಗೆ ಹೋದಾಗಲೇ. ಸೊ ತಡವಾಗಿ ಅಪ್ಲೋಡ್ ಮಾಡೋದಾಯಿತು. ನಾನು ಹೇಳಿದ್ನಲ್ಲ, ಮನೆ ಶಿಫ್ಟಿಂಗ್ ಮಾಡಿದ್ವಿ, ಹಾಗಾಗಿ ಮನೆಯೆಲ್ಲ ಶಿಫ್ಟ್ ಆದಮೇಲೆ ಒಂದು ದಿವಸ ಇದ್ವಿ ಅಷ್ಟೇ, ಸ್ಟೇ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ದು. ಹಾಗಾಗಿ ಯಾವುದೂ ನಾವು ಅಡ್ಜಸ್ಟ್ ಮಾಡಿ ಎಲ್ಲನೂ, ಅಂದರೆ ಎಲ್ಲ ಪಾತ್ರೆ ಸಾಮಾನಾಗಲಿ ಅಥವಾ ಟೋಟಲಿ ಏನೂ ಕೂಡ ಸೆಟ್ ಮಾಡಿರಲಿಲ್ಲ. ಹಾಗಾಗಿ ಬರೀ ಅದೇ ಕೆಲಸದಲ್ಲಾಗಿತ್ತು. ನಾವು ಇಲ್ಲಿ ನಮ್ಮ ಮಗಳ ಬರ್ಡೇ ಆಗಿ ಒಂದು ದಿವಸ, ಅಂದರೆ ನೆಕ್ಸ್ಟ್ ಥರ್ಸ್ಡೇಗೆ ನಾವು ದೇವಸ್ಥಾನಕ್ಕೆ ಹೋಗೋದಿತ್ತು, ಅಲ್ಲಿ ಅಭಿಷೇಕ ಮಾಡೋದಿತ್ತು. ಹಾಗಾಗಿ ನಾವು ಹೊರಡ್ತಾ ಇದ್ವಿ. ಸೊ ಬೆಳಿಗ್ಗೆ ಪೂಜೆ ಬೇಗ ಎಲ್ಲ ಮುಗಿಸಿ ನನ್ನ ಪೂಜೆನೂ ಮಾಡಿ ಎಲ್ಲರನ್ನೂ ಎಬ್ಬಿಸಿ ಅದಾದಮೇಲೆ ಹೊರಟಿದ್ದು. ನಾವು 7 ಗಂಟೆಗೆ ಹೊರಡೋಣ ಅಂತ ನಾವು ಹೊರಡ್ತಾ ಇದ್ವಿ. ಅಂದರೆ ಅತ್ತೆ ಅವರು ಅಂದ್ಕೊಂಡಿದ್ರು, ಹರಕೆ ಇತ್ತು ಅಭಿಷೇಕ ಮಾಡಬೇಕು ಅಂತ. ಹಾಗಾಗಿ ಸೊ ಬೆಳಗ್ಗೆ ಬೇಗ 7 ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಊರಿಗೆ ಹತ್ರನೇ ಇರೋದು. ಸೊ ನಮ್ಮೂರಂತಲೇ ಹೇಳ್ಬೋದು. ಅಂದರೆ ಮಾವನೂರೂರು, ನಾವೀಗ ಅತ್ತೆಯವರು. ಡೀಟೇಲಾಗಿ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ನಿಮಗೆ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹೋಗ್ತಾ ಅದಕ್ಕೆ ನಮಗೆ ಪಿಕಾಕ್ ಕೂಡ ಕಾಣಿಸ್ತು. ರೋಡಿಂದ ಹೀಗೆ ಹೋಗ್ತು. ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ನೋಡ್ಬೋದು. ನಮ್ಗೆ ಕಾಣಿಸ್ತಿತ್ತು ಆ್ಯಕ್ಚುಲಿ, ವಿಡಿಯೋನಲ್ಲಿ ಅಷ್ಟು ಕರೆಕ್ಟಾಗಿ ಕ್ಯಾಪ್ಚರ್ ಆಗಲಿಲ್ಲ. ಹಳ್ಳಿ ಇರೋದ್ರಿಂದ ಆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಅಕ್ಕಪಕ್ಕ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಆಮೇಲೆ ಹೋಗ್ತಾ ಹಾದಿಗೆ ನಮ್ಮ ಅತ್ತೆ ಇದ್ರ ಬಗ್ಗೆ ಡಿಟೇಲಾಗಿ, ಅವ್ರ ಊರಲ್ವ, ಸೊ ಹೇಳ್ತಾ ಇದ್ರು, ಹೀಗಿತ್ತು ಹಾಗಿತ್ತು. ಇದು ಊರು ಹೊರಗಿತ್ತಂತೆ. ಊರಲ್ಲಿ ನೀರೇನೂ ಇರಲಿಲ್ವಂತೆ. ಊರಲ್ಲಿ ಇಲ್ಲಿ ಬಂದು ಈ ಬಾವಿಗೆ ಬಂದುಬಿಟ್ಟು ನೀರು ತೊಗೊಂಡು ಹೋಗೋರಂತೆ. ಊರಲ್ಲಿರೋ ಜನ ಎಲ್ಲನೂ ಕೂಡ ಒಂದು ಹನಿ ನೀರಿಗೂ ಕೂಡ ಅಷ್ಟು ಪರದಾಡೋ ಸ್ಥಿತಿಗಿತ್ತಂತೆ. ಬಟ್ ಈಗಂತೂ ನಾವು ಹೋಗ್ತಾ ಹಾದಿಗೆ ನೋಡ್ತಿದ್ರೆ ನೀರು ಹಾಗೆ ಹರಿತಾ ಇತ್ತು. ಅಂದರೆ ಹೆಂಗಿತ್ತು ಟೈಮ್ಗಳು ಅಂತ ಅವರು ರಿವೈಂಡ್ ಮಾಡ್ತಾ ನಮಗೆಲ್ಲ ಹೇಳ್ತಾ ಇದ್ರು. ಸೊ ಬೆಳಿಗ್ಗೆ ಬಿಸಿಲು, ನಾವು ಹೇಳಿದ್ವಲ್ಲ, ಒಂದು ಹಾಫ್ ಆನ್ ಅವರ್ ಹಾದಿ ಅಷ್ಟೇ ಅಲ್ಲಿಂದ. ಸೊ ಬೆಳಿಗ್ಗೆ 8 ಗಂಟೆ ಆಗ ಬಿಸಿಲು, ಸೂರ್ಯ ಕೂಡ ಉದಯ ಆಗಿತ್ತು. ತುಂಬಾ ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು. ನೋಡ್ಬೋದು ಪೂಜೆನೂ ಆಲ್ರೆಡಿ ಇಲ್ಲಿ ಪೂಜೆ ಎಲ್ಲ ನಾವೇನೆ ಆ್ಯಕ್ಚುಲಿ ಬರೀ ಅಲ್ಲಿ ದೇವ್ರ ಮುಖಾನ ಎಲ್ಲ ತೊಳೆದು ರೆಡಿ ಇಟ್ಟಿದ್ರು. ನಾವು ಮತ್ತೊಮ್ಮೆ ಅಭಿಷೇಕ ಮಾಡಿ ಬಿಲ್ವಪತ್ರೆ, ಆಮೇಲೆ ದೇವರಿಗೆ ಗಂಧ ಎಲ್ಲನೂ, ಹಾಗೆ ಪ್ರಸಾದಕ್ಕೆ ನಾನಿಲ್ಲಿ ಶೀರ ಮಾಡ್ಕೊಂಡು ಹೋಗಿದ್ದೆ. ಇವರು ಗುರುಗಳು ಮಂತ್ರ ಎಲ್ಲ ಹೇಳ್ತಿದ್ರು, ನಾವು ಅಭಿಷೇಕ ಮಾಡ್ತಾಯಿದ್ವಿ. ಅಭಿಷೇಕಕ್ಕೆ ಏನು ಬೇಕೋ ಎಲ್ಲ ಕೂಡ ತೊಗೊಂಡು ಹೋಗಿದ್ವಿ. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಯಲ್ಲಿ ಆಲ್ರೆಡಿ ನನ್ನ ಸಿಸ್ಟರ್ ಅಡುಗೆ ಎಲ್ಲ ಮಾಡಿದ್ಲು. ಬಟ್ ಪಾಲಕ್ ಪನ್ನೀರನ್ನ ಅವಳಿಗೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ಈ ಪಾಲಕ್ ಪನ್ನೀರ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅವಳಿಗೋಸ್ಕರ ಮಾಡ್ತಿದ್ದೆ. ಹಾಗಾಗಿ ಬರೀ ಅವಳಿಗೋಸ್ಕರ ಯಾಕೆ, ಎಲ್ಲರಿಗೂ ಮಾಡೋಣ ಅಂತೆ. ಮತ್ತು ನಾನು ಕೂಡ ಎಲ್ಲರಿಗೂ ಆಗೋಷ್ಟು ನಾನು ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೆ. ಅವಳು ಏನೇನು ಅಡುಗೆ ಮಾಡಿದ್ಲು ಅಂತ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಅಲ್ಲಿ ಇನ್ನೊಬ್ಳು ಸಿಸ್ಟರ್ ಕೂಡ ಇದ್ದಾಳೆ, ಶಿವಾನಿ ಅಂತ. ಅವಳಂತೂ ಸಖತ್ತಾಗಿ ಕಾಮಿಡಿ ಮಾಡ್ತಾಳೆ. ನಕ್ಕು ತುಂಬ ಚೆನ್ನಾಗಿ. ಅವಳಿದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಹೇಳೋಳು, ಅವಳು ಆ್ಯಕ್ಚುಲಿ ನಮ್ಮ ಜೊತೆಗೆ ನಾವು ಬೆಂಗಳೂರಿಗೆ ಕರ್ಕೊಂಡು ಬರೋ ಪ್ಲ್ಯಾನ್ ಕೂಡ ಇತ್ತು. ಸೊ ಕರ್ಕೊಂಡು ಬಂದ್ವಿ. ವಿಡಿಯೋನ ನಾನು ಲೇಟಾಗಿ ಎಡಿಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಇದೆಲ್ಲ ಹೇಳ್ತಾ ಇದ್ದೀನಿ. ಸೊ ಟೈಮು, ಅಂದರೆ ಕೆಲಸ ಮಾಡುವಾಗ ಅವ್ಳು ಮಾತಾಡ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಆಮೇಲೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲು ಆಗೋಲ್ಲ. ಅಷ್ಟೊಂದು ಎಂಜಾಯ್ಮೆಂಟ್ ಆಗ್ತಿತ್ತು. ಆ ಥರ ಮನೇಲೊಬ್ರು ಇರಬೇಕು. ಇದ್ದಾಗ, ಈಗ ನಾನು ತವ್ರ ಮನೇಲಿ ಇದ್ದಾಗ ನಾವು ಅಣ್ಣನ ಬಗ್ಗೆ ಹೇಳಬೇಕಾ, ಅದಕ್ಕೊಂದು ವಿಡಿಯೋನೇ ಮಾಡೋಣ ಸಪ್ರೇಟಾಗಿ. ಆ್ಯಂಡ್ ಪಾಲಕ್ ಪನ್ನೀರ್ ಕೂಡ ರೆಡಿ ಆಗ್ತಾ ಇದೆ, ನೋಡ್ಬೋದು. ಸೊ ಅವಳು ಏನೇನು ಅಡುಗೆ ಮಾಡಿದ್ಲು ಅಂತ ತೋರಿಸ್ತೀನಿ ನೋಡಿ. ಮಿಕ್ಸ್ ಬಾಜಿ ಮಾಡಿದ್ಲು, ಅಚ್ಕಾರದ ಪುಡಿ ಹಾಕಿ ಮಾಡಿದ್ದಾಳೆ. ಸೊ ಅದಕ್ಕಾಗಿ ಕಲರ್ ಕೆಂಪಗಾಗಿತ್ತು. ಹಾಗೆ ಸಾಂಬಾರು ಮಾಡಿದ್ಲು, ಮತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದು, ಮತ್ತು ರೈಸ್ ಕೂಡ ಮಾಡಿದ್ಲು. ಬರೀ ನಾನಿಲ್ಲಿ ಪಾಲಕ್ ಪನ್ನೀರ್ ಅಷ್ಟೇ ಮಾಡೋದಿತ್ತು. ಹಾಗಾಗಿ ಹೋದ ತಕ್ಷಣ ಪಟ ಅಂತ ಎಲ್ಲನೂ ಕಟ್ ಮಾಡಿಕೊಂಡು ಫಾಸ್ಟಾಗಿ ಮುಗಿಸ್ಬಿಟ್ಟೆ. ಆಮೇಲೆ ಊಟಕ್ಕೂ ಕೊಡೋಣ ಅಂತ ಈ ಕಡೆ ಚಪಾತಿ ಕೂಡ ನಾನು ಲಟ್ಟಿಸ್ತಾ ಇದ್ದೀನಿ. ಸೊ
ಬೇಗ ಬೇಗ ಆಲ್ರೆಡಿ ಹಸಿವಾಗ್ತಿತ್ತು, ಬೆಳಿಗ್ಗೆಯಿಂದ ಏನೂ ಕೂಡ ತಿಂದಿರಲಿಲ್ವಲ್ಲ. ಹಾಗಾಗಿ ದೇವ್ರ ಪೂಜೆ ಮಾಡುವಾಗ ಅಥವಾ ಅದರಲ್ಲಿ ಮುಳುಗಿರ್ತೀವಲ್ಲ ಆ ಟೈಮಲ್ಲಿ ಹಸಿವಾಗಿರಲ್ಲ, ಅದಾದಮೇಲೆ ಹಸಿವಾಗೋದು. ಸೊ ನಾನು ಪ್ರಿಪೇರ್ ಮಾಡಿಬಿಟ್ಟು ಅವಳಿಗೆ ನಾನು ಸರ್ವ್ ಮಾಡಿ ಕೊಡ್ತಾಯಿದ್ದೆ. ಆ್ಯಂಡ್ ಅವಳಿಗೂ ಕೊಟ್ಟು ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾನು ಕೂಡ ಬಡಿಸ್ಕೊಂಡು ತಿಂತಾಯಿದ್ದೆ. ಸಖತ್ತಾಗಿ ಬಂದಿತ್ತು ಟೇಸ್ಟು. ಅದಾದಮೇಲೆ ಸಂಜೆ ನಮಗೆ ಪ್ಲ್ಯಾನ್ ಇತ್ತು ನನ್ನ ಸಿಸ್ಟರ್ ತವ್ರ ಮನೆಗೆ ಹೋಗೋಣ ಅಂತ. ಸೊ ನಾವೀಗ ಹೊರಡ್ತಾ ಇದ್ದೀವಿ, ಹುಮ್ನಾಬಾದ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಅವ್ರ ಅಪ್ಪ ಅಮ್ಮ ಅಣ್ಣ ಅವರೆಲ್ಲರೂ ಅಲ್ಲೇ ಇರೋದು. ಸೊ ಪ್ಲ್ಯಾನ್ ಹೋಗ್ತಾ ಇದ್ದಿದ್ದು ಹುಮ್ನಾಬಾದ್. ಆ್ಯಕ್ಚುಲಿ ಹುಮ್ನಾಬಾದಲ್ಲಿ ಇದು ಆ ಕಡೆ ಈ ಕಡೆ ನೋಡ್ಬೋದು, ಎಲ್ಲೆಲ್ಲ ಅಂಗಡಿಗಳು, ಶಾಪಿಂಗ್ ಸೆಂಟರ್ ಥರ. ಅಂದರೆ ಇದು ದೇವಸ್ಥಾನದ ರೋಡು, ವೀರಭದ್ರೇಶ್ವರ ದೇವಸ್ಥಾನದ ರೋಡು. ಇಲ್ಲಿ ನಿಮಗೇನೆಲ್ಲ ಬೇಕು ಎಲ್ಲ ರೀತಿ ಅವೈಲೇಬಲ್ಗಳಿದೆ. ತುಂಬಾ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲನೂ ಕೂಡ ಸಿಗುತ್ತೆ ಇಲ್ಲಿ. ನಾವು ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ನಾವಿಲ್ಲಿ ನನಗೆ ಕುಕ್ಕರ್ ತೊಗೊಳ್ಬೇಕಾಗಿತ್ತು. ಹಾಗಾಗಿ ನಾವಿಲ್ಲಿ ಒಂದು ಶಾಪ್ಗೆ ಹೋಗಿದ್ವಿ. ಪಾತ್ರೆ ಎಲ್ಲ ಸಿಗುತ್ತಲ್ವಾ, ಏನಂತೀರಾ, ಆ ಒಂದು ಅಂಗಡಿಗೆ ಹೋಗಿ ನಾವಿಲ್ಲಿ ಕುಕ್ಕರ್ನ 1 ಲೀಟ್ರ್ ಕುಕ್ಕರ್ ಬೇಕಾಗಿತ್ತು ನನಗೆ ಆ್ಯಕ್ಚುಲಿ ಆನ್ಲೈನ್ ಹುಡುಕಿದೆ. ಆಮೇಲೆ ಕೆಲವೊಂದು ಶಾಪ್ಸೆಲ್ಲ ಕೆಲವೊಂದು ಅಂದರೆ ಡಿಮಾರ್ಟ್ಗೆ ಹೋಗಿದ್ದೆ, ಅಲ್ಲಿ ಹುಡುಕಿದೆ, ವಿಶಾಲ್ ಮಾರ್ಟಲ್ಲಿ ಹುಡುಕಿದೆ. ಬಟ್ 1 ಲೀಟ್ರದ್ದೆಲ್ಲ ನನಗೆ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ತೊಗೊಂಡ್ಬಿಟ್ಟು ನಂತರ ನಾವು ಈಗ ಅವ್ರ ಮನೆಗೆ ಹೊರಡ್ತಾ ಇದ್ವಿ. ಬಿಟ್ಟಿದ್ದೆ ನಾವು 4 ಗಂಟೆಗೆಲ್ಲ ಬಿಟ್ಟಿದ್ವಿ. ಊರಿಗೆ ಹತ್ರನೇ ಆಗುತ್ತೆ, ಹಾಗಾಗಿ ಒಂದು 20 ನಿಮಿಷದ ಹಾದಿ ಅಷ್ಟೇ. ಕುಕ್ಕರ್ನ ಪರ್ಚೇಸ್ ಮಾಡಿಬಿಟ್ಟು ನಾವೀಗ ಇಲ್ಲಿ ನೋಡ್ಬೋದು ಸಾಲ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಬಂಗಾರದ ಅಂಗಡಿ ಇದೆಲ್ಲನೂ. ಸೊ ಮನೆಗೆ ರೀಚ್ ಆದ್ವಿ ಫೈನಲಿ. ಮನೆಗೆ ಹೋದ ತಕ್ಷಣ ಟೀ ಕಾಫಿ ಅಂತ ಮಾಡಿಕೊಟ್ರು. ಅದಾದಮೇಲೆ ಅವಲಕ್ಕಿನ ಪ್ರಿಪೇರ್ ಮಾಡ್ತಾಯಿದ್ರು ಅವರು. ನೋಡ್ಬೋದು ಅವಲಕ್ಕಿನ ಪ್ರಿಪೇರ್ ಮಾಡ್ತಿದ್ರು. ನಾನು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ. ಅವರು ಸಖತ್ತಾಗಿ ಪಕೋಡ ಹಾಕ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಪಕೋಡ. ಹಾಗಾಗಿ ನಾನು ಅವ್ರಿಗೆ ಸುಮ್ಮನೆ ಚಿಕ್ಕದಾಗಿ ಹೆಲ್ಪ್ ಮಾಡೋಣ ಅಂತ ನಾನು ಈರುಳ್ಳಿನ ಕಟ್ ಮಾಡಿ ಕೊಡ್ತಿದ್ದೆ. ಹಾಗೆ ಮಾತಾಡಿಕೊಂಡು ಕೆಲಸನೂ ಆಗುತ್ತೆ, ಅವ್ರ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ. ಸೊ ಮಾತಾಡಿಕೊಂಡು ಅವರು ಆಲ್ರೆಡಿ ಬಜ್ಜಿ ಹಿಟ್ಟನ್ನು ಕಲಸಿಟ್ಟಿದ್ರು. ನೋಡ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ನಾವು ಎವ್ರಿ ಟೈಮ್ ಹೋದಾಗಲೂ ಕೂಡ ಅವ್ರು ಮಾಡಿಲ್ಲ ಅಂದರೂ ಕೂಡ ಮಾಡಿಸ್ಕೊಂಡು ಬರೋದು ನಮ್ಮ ಯಜಮಾನ್ರು. ಅವ್ರ ಅತ್ತೇನೇ ಅಲ್ವಾ, ಸೋದರ ಮಾವನ ಹೆಂಡತಿ ಅವರು ಆ್ಯಕ್ಚುಲಿ. ಸೊ ಹೋದಾಗೆಲ್ಲ ಮಾಡಿ ಅಂತ ಹೇಳಿ ಮಾಡಿಸೋರು. ನನಗೆ ಅವ್ರು ಮಾಡೋ ಈ ಪಾಲಕ್ ಪಕೋಡ ಇಷ್ಟ ಆಗುತ್ತೆ, ಹಾಗೆಯೇ ಪಡ್ಡು ಇಷ್ಟ ಆಗುತ್ತೆ. ಪಡ್ಡು ಅವರು ಅದೇನೋ ಟೇಸ್ಟು ಅಜ್ವೈನು ಮತ್ತು ಈರುಳ್ಳಿ ಹಾಕಿ ಮಾಡ್ತಾರೆ. ಸಖತ್ತಾಗಿ ಬರುತ್ತೆ ಟೇಸ್ಟ್ ಅಂತೂ. ನಾವು ಬೆಂಗಳೂರಿಂದ ಬರುವಾಗ ನಾವು ಬಸ್ಸಲ್ಲಿ ಹೋದಾಗ ಆ್ಯಕ್ಚುಲಿ ಅಲ್ಲಿಂದಲೇ ಬಂದಿದ್ವಿ. ಹಾಗಾಗಿ ಆವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತ ಅದೇ ಮಾಡಿದರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರು ನೋಡ್ಬೋದು ಒಂದು ತವಾ ತೊಗೊಂಡಿದ್ದಾರೆ, ಇದ್ರದ್ದು ಐರನ್ದು ಕಬ್ಬಿಣದು, ಅದರಲ್ಲಿ ಕರಿತಾ ಇದ್ರು. ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಅಂತೂ. ಫುಲ್ ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ನಾನು ಹೋದಾಗ ಅವ್ರ ಕೈಲಿ ಪಡ್ಡುನ ಮಾಡಿಸಿ ನಿಮಗೆ ತೋರಿಸ್ತೀನಿ. ಆವಾಗೇನಾದರೂ ಮಾಡ್ತಾ ಇಲ್ಲ, ನನ್ನ ಸಿಸ್ಟರೇ ಅಲ್ಲಿ ಹೋಗ್ತಾಳಲ್ವ, ಹೋದಾಗ ವಿಡಿಯೋ ಮಾಡಿ ಕಳ್ಸೋಕೆ ಹೇಳ್ತೀನಿ. ನಾನು ಅವಾಗ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಖವಾ ಇತ್ತು, ಹಾಗಾಗಿ ಅದರಲ್ಲಿ ಜಾಮೂನ್ ಮಾಡೋಣ ಅಂತ ಜಾಮೂನ್ನ ಪ್ರಿಪೇರ್ ಮಾಡ್ತಿದ್ದೆ. ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.